ಹಾಯ್ ಸ್ನೇಹಿತರೆ, ನಾನಿವಾಗ ಹೇಳೋಕೆ ಬಂದಿರೋ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಸತ್ಯ ಘಟನೆ ಅಂತ ಹೇಳಿ ನೀವು ನಂಬ್ತೀರಾ? ನೀವು ನಂಬೋದಾಗಿರ್ಲಿ. ಇದನ್ನೆಲ್ಲ ಹೇಳ್ತಿರೋ ನನ್ನನ್ನು ನೀವು ಹುಚ್ಚ ಅಂತಲೂ ಕರಿಬೋದು. ನೀವು ನಂಬಲಿ ಬಿಡಲಿ, ನಾನು ಹೇಳೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಬನ್ನಿ ಅದೇನು ಅಂತ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಂತಹ ಇಂಡಿಯನ್ ಆರ್ಮಿ ನಡೆಯುವಂಥ ಟ್ರೂ ಸ್ಟೋರೀಸ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಮಾಡಿ. ಒಬ್ಬ ಯೋಧ ಸಾವನ್ನಪ್ಪಿ ಅದೆಷ್ಟೇ ವರ್ಷಗಳು ಕಳೆದರೂ ಕೂಡ ಅವನ ಆತ್ಮ ಇಂದಿಗೂ ನಮ್ಮ ಭಾರತ ದೇಶದ ಗಡಿಯಲ್ಲಿ ನಿಂತು ದೇಶ ರಕ್ಷಣೆ ಮಾಡ್ತಾ ಇದೆ. ಆ ಸಾವನ್ನಪ್ಪಿರೋ ಯೋಧನ ಶೂಸ್ಗಳನ್ನ ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತಾರೆ. ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟರಲ್ಲಿ ಆ ಶೂಸ್ಗಳು ಮಣ್ಣಿನಿಂದ ಗಲೀಜಾಗಿರುತ್ತೆ. ಆ ಸೈನಿಕನಿಗೆ ಅಂತ ಇವತ್ತಿಗೂ ಸಹ ಸಪ್ರೇಟ್ ರೂಮ್ ಮತ್ತೆ ಸಪ್ರೇಟ್ ಬೆಡ್ ಕೂಡ ಇದೆ. बाबा आज भी हमें प्रोटेक्ट करते हैं और एहसास हमें है कि बाबा आज भी हैं. ಈ ರೀತಿ ಆ ಸೈನಿಕನ ಕತೆ ಕೇಳಿದ್ರೆ ನಿಜಕ್ಕೂ ದಿಗ್ಭ್ರಮೆ ಆಗುತ್ತೆ. ಬನ್ನಿ ಆ ಸೈನಿಕನ ಸತ್ಯ ಕಥೆನ ಅದೇನು ಅಂತ ನೋಡ್ಕೊಂಡ್ ಬರೋಣ. ಚೀನಾ ಬಾರ್ಡರ್ಲಿ ಒಂದು ಫ್ಲಾಗ್ ಮೀಟಿಂಗ್ ನಡೀತಾ ಇತ್ತು. ಚೀನಾ ಆಫೀಸರ್ ಇಂಡಿಯನ್ ಆಫೀಸರ್ಗೆ ಹೇಳ್ತಾರೆ, ನಿಮ್ಮ ಸೋಲ್ಜರ್ನ ವಾಪಸ್ ಕರ್ಸ್ಕೊಳ್ಳಿ, ಅವನು ರಾತ್ರಿ ಹೊತ್ತಲ್ಲಿ ಬಿಳಿ ಕುದುರೆ ಮೇಲೆ ಬಾರ್ಡರ್ ಹತ್ರ ಬರ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಇಂಡಿಯನ್ ಆಫೀಸರ್ ನಗಾಡ್ತಾರೆ. ಯಾಕೆಂದ್ರೆ ಆ ಪ್ಲೇಸ್ಗೆ ಯಾವ ಇಂಡಿಯನ್ ಸೋಲ್ಜರ್ ಕೂಡ ಹೋಗ್ತಾ ಇರಲ್ಲ, ಮತ್ತೆ ಯಾರ ಹತ್ರನೂ ಬಿಳಿ ಕುದುರೆ ಕೂಡ ಇರೋದಿಲ್ಲ. ಆದ್ರೆ ಒಬ್ಬ ಸೋಲ್ಜರ್ ಮಾತ್ರ ಬಾರ್ಡರ್ ಇರ್ತಾ ಇದ್ದ. ಅವನು ಸತ್ರು ಕೂಡ ಅವನ ಡ್ಯೂಟಿನ ಬಿಟ್ಟಿರಲ್ಲ. ಬನ್ನಿ ಅವ್ರು ಯಾರು ಅಂತ ತಿಳ್ಕೊಂಡು ಬರೋಣ. ನಮ್ಮ ಇಡೀ ಇಂಡಿಯನ್ ಆರ್ಮಿನೇ ಲೆಜೆಂಡರಿ ಸೋಲ್ಜರ್ ಅಂತ ಕರೆಯುವ ಬಾಬಾ ಹರ್ಭಜನ್ ಸಿಂಗ್ ರವರು. ಬಾಬಾ ಹರ್ಭಜನ್ ಸಿಂಗ್ ಅವರು 30 ಆಗಸ್ಟ್ 1946 ಪಂಜಾಬ್ನಲ್ಲಿರುವ ಸರ್ದಾರ್ಪುರದಲ್ಲಿ ಹುಟ್ಟುತ್ತಾರೆ. ಆದರೆ 1947 ಇಂಡಿಯಾ ಮತ್ತು ಪಾಕಿಸ್ತಾನ್ ಪಾರ್ಟಿಷನ್ ಆದಮೇಲೆ ಸರ್ದಾರ್ಪುರ ಪಾಕಿಸ್ತಾನ್ಗೆ ಸೇರುತ್ತೆ. ಅದರಿಂದ ಹರ್ಭಜನ್ ಸಿಂಗ್ ಅವರ ಫ್ಯಾಮಿಲಿ ಇಂಡಿಯಾದಲ್ಲಿರುವ ಕಪೂರ್ತಲಾಗೆ ಶಿಫ್ಟ್ ಆಗ್ತಾರೆ. ಹಳ್ಳಿಲಿ ಬೆಳೆದ ಬಾಬಾರವರು ತುಂಬ ಆನೆಸ್ಟಿ ಮತ್ತು ಡಿಸಿಪ್ಲಿನ್ ಆಗಿ ಇರ್ತಾರೆ. ಅವ್ರ ಪ್ರೈಮರಿ ಎಜುಕೇಷನ್ ಹಳ್ಳಿಯಲ್ಲಿರುವ ಸ್ಕೂಲ್ನಲ್ಲೇ ಮುಗಿಸ್ತಾರೆ. ಅದಾದಮೇಲೆ DAV ಹೈಸ್ಕೂಲ್ನಲ್ಲಿ 1965 ಮಾರ್ಚಲ್ಲಿ 10th ಮುಗಿಸ್ತಾರೆ. ಮುಗಿದ್ಮೇಲೆ ನಾನೊಬ್ಬ ಸೋಲ್ಜರ್ ಆಗಿ ದೇಶ ಸೇವೆ ಮಾಡಬೇಕು ಅಂತ ಅನ್ಕೊಂತಾರೆ. ಅದೇ ರೀತಿ ಕಷ್ಟಪಟ್ಟು 1965ನಲ್ಲಿ ಆಸ್ ಎ ಸೋಲ್ಜರ್ ಆಗಿ 14 ರಾಜ್ಪೂತ್ ರೈಫಲ್ಸ್ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗ್ತಾರೆ. ಬಾಬಾ ಅವ್ರ ಟ್ರೈನಿಂಗ್ ಮುಗಿದ್ಮೇಲೆ ಅವ್ರನ್ನ ಸಿಕ್ಕಿಂನಲ್ಲಿರೋ 23rd ಪಂಜಾಬ್ ರೆಜಿಮೆಂಟ್ನ ನಾಥುಲಾಗೆ ಪೋಸ್ಟಿಂಗ್ ಆಗ್ತಾರೆ. ನಾಥುಲಾ ಎಂಬ ಪ್ಲೇಸ್ನ ಸ್ಟ್ರಾಟಜಿಕಲ್ ಬ್ಯಾಟಲ್ ಪಾಯಿಂಟ್ ಅಂತ ಕರೀತಾರೆ. ಇಂಡಿಯಾ ಮತ್ತು ಚೈನಾ ಬಾರ್ಡರ್ ತುಂಬಾನೇ ಹತ್ರ ಇರುತ್ತೆ. ಅಲ್ಲಿ ಬೆಳಗ್ಗೆ ಕೂಡ ರಾತ್ರಿ ತರ ಕಾಣಿಸ್ತಾ ಇರುತ್ತೆ. ಅಲ್ಲಿ ತುಂಬಾ ಚಳಿ ಕೂಡ ಇರುತ್ತೆ. ಆಕ್ಸಿಜನ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಸ್ನೋಫಾಲ್ ಕೂಡ ಆಗ್ತಾ ಇರುತ್ತೆ. ಹರ್ಭಜನ್ ಸಿಂಗ್ ಅವರು ಅಂತ ಜಾಗದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. 1968ನಲ್ಲಿ ಚೀನಾ ಮತ್ತು ಇಂಡಿಯಾಗೆ ಬಾರ್ಡರ್ ವಿಷಯಕ್ಕೆ ಚಿಕ್ಕ ಚಿಕ್ಕ ಜಗಳ ಕೂಡ ನಡೀತಾ ಇರುತ್ತೆ. ಯಾವಾಗ ಬೇಕಾದ್ರೂ ಇಬ್ರು ನಡುವೆ ವಾರ್ ಸ್ಟಾರ್ಟ್ ಆಗೋ ಸಿಚುವೇಶನ್ ಕೂಡ ಇರುತ್ತೆ. ಅಲ್ಲಿ ಸೆಕ್ಯೂರಿಟಿನ ಫುಲ್ ಟೈಟ್ ಮಾಡ್ತಾರೆ. ಅಲ್ಲಿ ಹರ್ಭಜನ್ ಸಿಂಗ್ ಅವ್ರ ಕೆಲಸ ಏನಿರುತ್ತೆ ಅಂದ್ರೆ ಬಂಕರ್ ಅಲ್ಲಿ ಇರೋ ಪೋಸ್ಟ್ಗೆ ಊಟ, ನೀರು ಮತ್ತೆ ಅಮ್ಯುನಿಷನ್ನ ಬೇಸಿಂದ ಸಪ್ಲೈ ಮಾಡೋದು. ಅದೇ ರೀತಿ ಹರ್ಭಜನ್ ಸಿಂಗ್ ಅವರು ಕತ್ತೆ ಮೇಲೆ ಸಾಮಾನುಗಳನ್ನ ತಗೊಂಡು ಹೋರಾಡ್ತಾರೆ. ಅವತ್ತಿನ ದಿನ ಕ್ಲೈಮೇಟ್ ಕೂಡ ಚೆನ್ನಾಗಿರಲ್ಲ. ರೋಡ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ಒಂದ್ ಸೈಡ್ ಬೆಟ್ಟ, ಕೆಳಗೆ ನೋಡಿದ್ರೆ ನದಿ ಹರಿತಾ ಇರುತ್ತೆ. ದುರಾದೃಷ್ಟವಶ ಹರ್ಭಜನ್ ಸಿಂಗ್ ಅವರು ಕಾಲ್ ಜಾರಿ ನದಿಲಿ ಬಿದ್ದೋಗ್ತಾರೆ. ಹರಿತಾ ಇರುವ ನದಿಲಿ ಸುಮಾರು ಕಿಲೋಮೀಟರ್ ತೇಳ್ಕೊಂಡು ಹೋಗಿ ಈ ರೀತಿ ಸಾವನ್ನಪ್ತಾರೆ. ತುಂಬ ಹೊತ್ತಾದರೂ ಹರ್ಭಜನ್ ಸಿಂಗ್ ಅವರು ಬರ್ದೇ ಇದ್ದ ಕಾರಣಕ್ಕೆ ಡ್ಯೂಟಿಲಿರೋ ಸೋಲ್ಜರ್ಸ್ ಹೈಯರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹೆಡ್ ಕ್ವಾರ್ಟರಿಂದ ಸರ್ಚ್ ಆಪರೇಷನ್ನ ಸ್ಟಾರ್ಟ್ ಮಾಡ್ತಾರೆ. 4-5 ದಿನಗಳು ಕಳೆದ್ರೂ ಕೂಡ ಅವ್ರು ಸಿಗೋದಿಲ್ಲ. ಅದರಿಂದ ಅವ್ರನ್ನ ಇಂಡಿಯನ್ ಆರ್ಮಿ ಎದುರು ಓಡೋಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ಅವ್ರ ಜೊತೆ ಇದ್ದಿದ್ದ ಫ್ರೆಂಡ್ಸ್ಗಳಿಗೆ ಗೊತ್ತಿತ್ತು ಹರ್ಭಜನ್ ಸಿಂಗ್ ಅವರು ಅಂಥ ವ್ಯಕ್ತಿ ಅಲ್ಲ ಅಂತ. ಆದರೆ ಇಲ್ಲಿಂದನೇ ಸ್ಟೋರಿಲಿ ಟ್ವಿಸ್ಟ್ ಇರೋದು ಸ್ನೇಹಿತರೆ. ಹರ್ಭಜನ್ ಸಿಂಗ್ ಅವ್ರನ್ನ ಎದ್ರಿ ಓಡೋದು ಅಂತ ಅನೌನ್ಸ್ ಮಾಡಿದ ದಿನ ರಾತ್ರಿ ಹರ್ಭಜನ್ ಸಿಂಗ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದ ಪ್ರೀತಮ್ ಸಿಂಗ್ ಅನ್ನೋರ್ ಕನ್ಸಲ್ಲಿ ಬಂದು ನನ್ನ ಬಾಡಿ ಒಂದು ದೊಡ್ಡ ಕಲ್ಲಿನ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಈ ರೀತಿ ಕನ್ಸ್ಕೊಂಡ ಪ್ರೀತಮ್ ಸಿಂಗ್ ಅವರು ತುಂಬಾನೇ ಭಯ ಬೀಳ್ತಾರೆ. ಇದನ್ನ ಎಲ್ಲಾರ್ಗೂ ಹೇಳ್ತಾರೆ. ಆದ್ರೆ ಯಾರು ಕೂಡ ನಂಬ್ತಾ ಇರಲ್ಲ. ಆದ್ರೆ ಹರ್ಭಜನ್ ಸಿಂಗ್ನ ಆತ್ಮೀಯರು ಏನಾಗುತ್ತೆ ಹೋಗಿ ನೋಡೇ ಬಿಡೋಣ ಅಂತ ಹೋಗ್ತಾರೆ. ಕನ್ಸಲ್ಲಿ ಹೇಳಿದ ಜಾಗಕ್ಕೆ ಹೋಗಿ ಹುಡುಕ್ತಾರೆ. ಹರ್ಭಜನ್ ಸಿಂಗ್ ಅವರು ಹೇಳಿದ ಜಾಗದಲ್ಲೇ ಅವ್ರ ಬಾಡಿ ಸಿಗುತ್ತೆ.
ಇಡೀ ಇಂಡಿಯನ್ ಆರ್ಮಿನೇ ಗೌರವದಿಂದ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಇಲ್ಲಿಗೆ ಇವ್ರ ಕತೆ ಮುಗೀತು ಅಂತ ಅನ್ಕೊಂತಾರೆ. ಆದರೆ ನಿಜವಾದ ಕತೆ ಇಲ್ಲಿಂದನೇ ಶುರುವಾಗೋದು ಸ್ನೇಹಿತರೆ. ವಿಚಿತ್ರ ಘಟನೆಗಳು ನಡೆಯೋ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಆದರೆ ಶೂ ಸೌಂಡ್ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಬಾರ್ಡರ್ ಹತ್ರ ಡ್ಯೂಟಿಲಿ ನಿದ್ದೆ ಮಾಡಿದ್ರೆ ಅಥವಾ ತೂಗಿಸಿದ್ರೆ ಕಪಾಳು ಹೊಡಿತಾ ಇದ್ರು. ಎದ್ದು ನೋಡಿದ್ರೆ ಯಾರೂ ಕಾಣಿಸ್ತಾ ಇರೋದಿಲ್ಲ. ಈ ವಿಷಯದ ಬಗ್ಗೆ ಫ್ಲಾಗ್ ಮೀಟಿಂಗಲ್ಲಿ ಚೀನಾ ಸೋಲ್ಜರ್ ಇಂಡಿಯನ್ ಸೋಲ್ಜರ್ಗೆ ಹೇಳ್ತಾರೆ, ರಾತ್ರಿ ಆದರೆ ನಿಮ್ಮ ಸೋಲ್ಜರ್ ಕುದುರೆ ಮೇಲೆ ಬಾರ್ಡರ್ ಹತ್ರ ಬರೋದು ನಮಗೆ ತುಂಬ ತೊಂದರೆ ಆಗ್ತದೆ, ಈ ರೀತಿ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ನೋಡಿದ್ಮೇಲೆ ಹರ್ಭಜನ್ ಸಿಂಗ್ ಅವರೇ ಮಾಡ್ತಾ ಇರೋದು ಅಂತ ಇಂಡಿಯನ್ ಸೋಲ್ಜರ್ ನಂಬ್ತಾರೆ. ಅದರಿಂದ ಅವ್ರಿಗೆ ಬಾಬಾ ಹರ್ಭಜನ್ ಸಿಂಗ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅದೇ ನಥುಲಾ ಪಾಸ್ ಹತ್ರ ಒಂದು ದೇವಸ್ಥಾನವನ್ನು ಕಟ್ತಾರೆ. ಆ ದೇವಸ್ಥಾನದಲ್ಲಿ ಬಾಬಾ ಅವರ ಯೂನಿಫಾರ್ಮ್, ಶೂಸ್ ಮತ್ತೆ ಅವ್ರು ಯೂಸ್ ಮಾಡ್ತಾ ಇದ್ದ ಥಿಂಗ್ಸ್ಗಳನ್ನ ಅಲ್ಲಿ ಇಡ್ತಾರೆ. ಆ ದೇವಸ್ಥಾನಕ್ಕೆ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಮಾತ್ರ ಅಲ್ಲ, ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಬಾಬಾ ಅವರು ಸತ್ತ ಮೇಲೆ ಕೂಡ ಅವ್ರ ಡ್ಯೂಟಿನ ಕಂಟಿನ್ಯೂ ಮಾಡ್ತಾರೆ. ಆದರೆ ಆಶ್ಚರ್ಯ ಏನಂದರೆ ಅವ್ರ ಶೂಸ್ಗಳು ಬೆಳಗ್ಗೆ ಅಷ್ಟಲ್ಲಿ ಫುಲ್ ಗಲೀಜಾಗಿರ್ತಾ ಇತ್ತು. ಮತ್ತು ಅವ್ರ ರೂಮಲ್ಲಿ ಇದ್ದಿದ್ದು ವಾಟರ್ ಬಾಟಲ್ ಕೂಡ ಖಾಲಿ ಆಗಿರ್ತಾ ಇತ್ತು. ಇದನ್ನೆಲ್ಲ ಕಂಡ ಇಂಡಿಯನ್ ಆರ್ಮಿ ಬಾಬಾ ಅವ್ರಿಗೆ ಅವ್ರ ಸತ್ತ ಮೇಲೆ ಕೂಡ ಅವ್ರ ಸಂಬಳವನ್ನು ಕೊಡ್ತಾ ಇತ್ತು. ಮತ್ತು ಅವ್ರ ನಾರ್ಮಲ್ ಸೋಲ್ಜರಿಂದ ಕ್ಯಾಪ್ಟನ್ ಆಗಿ ಪ್ರಮೋಷನ್ ಕೂಡ ಕೊಡ್ತು. ಇಂದಿಗೂ ಕೂಡ ಪ್ರತಿಯೊಬ್ಬ ಸೋಲ್ಜರ್ ಡ್ಯೂಟಿಗೆ ಹೋಗುವ ಮೊದಲು ಬಾಬಾ ಹರ್ಭಜನ್ ಸಿಂಗ್ ಅವರ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತಿಗೂ ಇಂಡಿಯನ್ ಸೋಲ್ಜರ್ ಬಾಬಾ ಅವ್ರು ನಮ್ಮ ಜೊತೆ ಡ್ಯೂಟಿಲಿದ್ದಾರೆ ಅಂತ ನಂಬ್ತಾರೆ. ಈ ಘಟನೆ ನನ್ನ ಜೀವನದಲ್ಲಿ ಕೂಡ ನಡೆದಿದೆ. ಇದನ್ನೆಲ್ಲ ಕೇಳಿದ ನೀವು ನಂಬ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕು ಅಂದರೆ ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಮಾಡಿ.